ವರ ತನುಜಾಪೇಕ್ಷೆಯಲಿ ವರ ತನುಜಾಪೇಕ್ಷೆಯಲಿ ಕಾಮಿನಿಯೋ ಮಾಲಿನಿಯು ವರ ತನುಜಾಪೇಕ್ಷೆಯಲಿ ಕಾಮಿನಿಯೋ ಕನಕ ಗರ್ಭನ ತಪವನು ಗೈವೆಯನು ತಲಿ ಕನಕ ಗರ್ಭನ ತಪವನು ಗೈವೆಯನು ತಲಿ ವನಗಾಗಿ ನಡೆ ತಂದು ಮನದಿ ಯೋಚಿಸಿದಳು ಕನಕ ಗರ್ಭನ ತಪವನು ಗೈವೆಯನು ತಲಿ ಕನಕ ಗರ್ಭನ ತಪವನು ಗೈವೆ ಎನ್ನುತ್ತಲಿ ವನಗಾಗಿ ನಡೆ ತಂದು ಮನದಿ ಯೋಚಿಸಿದಳು ಕಾಮಿನಿಯು ಮನದಲ್ಲಿ ಯೋಚಿಸಿದಳು ಕನಕ ಗರ್ಭನ ತಪವನು ಗೈವೆಯನು ತಲಿ ವನಗಾಗಿ ನಡೆ ತಂದು ಮನದಿ ಯೋಚಿಸಿದಳು ಗರ್ಭನ ತಪವನು ಗೈವೆಯನು ತಲಿ ವನಗಾಗಿ ನಡೆ ತಂದು ಮನದಿ ಯೋಚಿಸಿದಳು ವನಗಾಗಿಯೇ ನಡೆ ತಂದು ಮನದಿ ಯೋಚಿಸಿದಳು ವನಗಾಗಿ ನಡೆ ತಂದು ಮನದಿ ಯೋಚಿಸಿದಳು ವನಗಾಗಿ ನಡೆ ತಂದು ಮನದಿ ಯೋಚಿಸಿದಳು ಜನನಿಯಾಜೆಯಲಿ ಮಾಲಿನಿಯೋ ವರದನುಜಾಪೇಕ್ಷೆಯಲಿ ಕಾಮಿನಿಯೋ ವರದನುಜಾಪೇಕ್ಷೆಯಲಿ ಕಾಮಿನಿಯೋ ಮಾಲಿನಿಯೋ ಕಾಮಿನಿಯೋ ಸಪ್ತ ಸಾಗರಗಳಿಂದ ಎತ್ತಿದಂತಹ ಮುತ್ತಿನೋಪಾದಿಯಲ್ಲಿ ಸಪ್ತ ಸ್ವರಗಳಿಂದ ಹೊರಹೊಮ್ಮುವಂತಹ ರಾಗದೋಪಾದಿಯಲ್ಲಿ ಸಪ್ತ ವರ್ಣಗಳಿಂದ ಶೋಭಿಸುವಂತಹ ಕಾಮನ ಬಿಲ್ಲಿನ ಹಾಗೆ ವರ್ಣರಂಜಿತವಾಗಿಯೂ ಶೋಭಾಯಮಾನವಾಗಿಯೂ ಶೋಭಿಸುತ್ತಾ ಇದೆ ನಮ್ಮಿ ಶೋಣಿತಾಪುರ. ಹೇಗೆ ಎನ್ನುವ ಹಾಗೆ ಕೇಳಿದರೆ ಮುತ್ತಿನ ಕಿರೀಟವೊಂದರಲ್ಲಿ ಮಾಣಿಕ್ಯದ ಹರಳು ಹೇಗೆ ಶೋಭಿಸುತ್ತದೆಯೋ ಹಾಗೆ ನಮ್ಮ ಪುರ ಕಂಗೊಳಿಸುತ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲವಲ್ಲ. ಹಾಗಾದರೆ ಈ ಪುರದ ನಿರ್ಮಾಣವಾಗಬೇಕು ಅಂತಾದರೆ ಇಲ್ಲಿ ನಡೆದಿರುವ ಸಾವು ನೋವುಗಳು ಎಷ್ಟು ಎನ್ನುವುದನ್ನ ಚೆನ್ನಾಗಿ ಅರಿತವಳು ನಾನು. ಸುಪುತ್ರಿ ಎಂದು ಕರೆಸಿಕೊಳ್ಳಬೇಕು ಎನ್ನುವ ಕಾರಣಕ್ಕೆ ಚಿಂತೆಯಲ್ಲಿ ಕುಳಿತಿದ್ದಂತಹ ಅಮ್ಮನ ಬಳಿಯಲ್ಲಿ ಸಾರಿ ಕೇಳಿದೆ. ಅಮ್ಮ, ಯಾಕಾಗಿ ಈ ಚಿಂತೆ ಎನ್ನುವುದಾಗಿ ನನ್ನಮ್ಮ ದಿತಿ ದೇವಿ ದೈತ್ಯ ಮಾತೆ ಎನ್ನುವ ಹಾಗೆ ಕರೆಸಿಕೊಂಡವಳು. ಅವಳನ್ನ ಈ ಶೋಣಿತದ ಒಡತಿಯನ್ನಾಗಿ ಮಾಡಿದವರು ನನ್ನ ತಂದೆ ಕಶ್ಯಪ ಮಹರ್ಷಿಗಳು, ನವಬ್ರಹ್ಮರಲ್ಲಿ ಒಬ್ಬರೆಂದು ಕರೆಯಲ್ಪಟ್ಟವರು. ಅಮ್ಮ ಆಡಿದಂತಹ ಮಾತು, ಮಗಳೇ ಮಾಲಿನಿ, ನ್ಯಾಯವಾಗಿ ದಕ್ಕಬೇಕಾದದ್ದು ಸುರಲೋಕದ ಅಧಿಕಾರ ನಮ್ಮ ಪಾಲಿಗೆ. ಆದರೆ ಆ ದೇವತೆಗಳೆಂದು ಮೋಸದಿಂದ ಆ ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ. ಆ ನಾಕವನ್ನ ಸೂರೆಗೊಳ್ಳಬೇಕೆಂದು ಕಳುಹಿಸಲ್ಪಟ್ಟ ನಿನ್ನ ಅಗ್ರಜೋಗಿರೆಲ್ಲ ಮಡಿದು ಬಿದ್ದರು. ಸ್ವರ್ಗವನ್ನ ಸೂರೆಗೊಳ್ಳುವುದು ಬಿಡಮ್ಮ, ನಮ್ಮಿ ಶೋಣಿತವನ್ನು ಆಳ್ವಿಕೆ
ಎನ್ನುವುದಾಗಿ ಕೇಳಿದಾಗ ಅಮ್ಮ ನನ್ನಲ್ಲಿ ಪ್ರತಿಯಾಗಿ ಆಡಿದ ಮಾತು, ಮಗಳೇ, ಗಂಡಿನಿಂದ ಸಾಧ್ಯವಾಗದ ಕಾರ್ಯವನ್ನ ಹೆಣ್ಣಾದ ನೀನು ಮಾಡಬೇಕು, ನಾನು ಮಾಡಬೇಕು, ಏನು ಮಾಡಬೇಕು ಎನ್ನುವುದಾಗಿ ಮರು ಪ್ರಶ್ನಿಸಿದೆ. ಈ ಕೂಡಲೇ ಕಾನನವನ್ನ ಸೇರಿಕೊಳ್ಳಬೇಕು, ಅಜನನ್ನ ಭಜನೆಯ ಮೂಲಕ ಒಲಿಸಿಕೊಂಡು ಅವನಿಂದ ತ್ರಿಜುಗವನ್ನ ಗೆದ್ದು ಆಳುವಂತಹ ಪರಾಕ್ರಮಿಯಾದ ಪುತ್ರನೋರ್ವನನ್ನ ಪಡೆಯಬೇಕು ಎನ್ನುವುದಾಗಿ. ಅಮ್ಮ ಆಜ್ಞೆ ಇತ್ತದಲ್ಲ ಸ್ವಾಮಿ, ಅಮ್ಮ ಆಡಿದ ಮಾತನ್ನ ಆಜ್ಞೆ ಎನ್ನುವುದಾಗಿ ತಿಳಿದು ಮಾಲಿನಿಯ ಇಲ್ಲಿಯವರೆಯಾಗಿ ಬಂದದ್ದು. ಬಂದು ಈ ಕಾನನವನ್ನ ಸೇರಿದ್ದೇನೋ ಹೌದು, ಕನಕ ಗರ್ಭನ ಕುರಿತು ತಪಸ್ಸನ್ನು ಮಾಡಬೇಕು ಹೌದು. ಹೀಗೆಯೇ ತಪಸ್ಸನ್ನು ಮಾಡಲಿಕ್ಕೆ ಸಾಧ್ಯವಾ? ಆಗುದಿಲ್ವಾ? ಆಗುವುದಿಲ್ಲ. ಯಾಕೆ? ಯಾಕೆ? ತಪಸ್ಸಿಗೆ ಕೂರುವುದಕ್ಕೆ ಮೊದಲಾಗಿ ನನ್ನ